ನಮಸ್ಕಾರ. ಇವತ್ತು ಮಧ್ಯಾಹ್ನ ಎಸ್.ಎಲ್. ಭೈರಪ್ಪನವರು ನಮ್ಮೆಲ್ಲರನ್ನು ಅಗಲಿ ಸದ್ಗತಿಯನ್ನು ಪ್ರಾಪ್ತಿ ಮಾಡಿಕೊಂಡಿದ್ದಾರೆ. ಭೈರಪ್ಪನವರು ಭಾರತ ಕಂಡ ಅತ್ಯಂತ ಶ್ರೇಷ್ಠ ಬರಹಗಾರರಲ್ಲಿ, ಚಿಂತಕರಲ್ಲಿ ಅಗ್ರಮಾನ್ಯರು. ಒನ್ ಆಫ್ ದ ಗ್ರೇಟೆಸ್ಟ್ ನಾವೆಲಿಸ್ಟ್ ಇಂಡಿಯಾ ಹ್ಯಾಸ್ ಎವರ್ ಪ್ರೊಡ್ಯೂಸ್ಡ್. ಅಂಥ ಭೈರಪ್ಪನವರು ನಮ್ಮವರು, ಕನ್ನಡದವರು, ಈ ನೆಲದಲ್ಲಿ ಹುಟ್ಟಿದ್ದು ಅನ್ನುವಂಥದ್ದು ಈ ನಾಡಿಗೆ ಬಹಳ ದೊಡ್ಡ ಹೆಮ್ಮೆ. ಭೈರಪ್ಪನವರ ಕಾದಂಬರಿಗಳು ಆಬಾಲ ವೃದ್ಧರೆಲ್ಲರಿಗೂ ಕೂಡ ಜೀವನ ದರ್ಶನವನ್ನು ಕೊಡುವಂಥ, ಜೀವನದ ಬಗ್ಗೆ ಒಂದು ಹೊಸ ಕಲ್ಪನೆಯನ್ನು ಕೊಡುವಂಥ ಅನುಭವದ ಬುತ್ತಿಗಳು. ಅತ್ಯಂತ ಕಷ್ಟದ, ಕಾರ್ಪಣ್ಯದ, ಬಡತನದ, ಸವಾಲಿನ ಬಾಲ್ಯವನ್ನು ಎದುರಿಸಿ ಸ್ವಂತ ಪರಿಶ್ರಮ ಮತ್ತು ಪ್ರತಿಭೆಯ ಮೇಲೆ ಭೈರಪ್ಪನವರು ಇಡೀ ಜಗತ್ತಿಗೆ ಅವರ ಪ್ರತಿಭೆಯನ್ನು ಪ್ರಕಾಶಿಸಿದರು. ಬಹುಶಃ ಇಡೀ ದೇಶದಲ್ಲೇನೆ ಭೈರಪ್ಪನವರಷ್ಟು ಬೇರೆ ಭಾಷೆಗಳಿಗೆ ತರ್ಜುಮೆಗೊಂಡಿರುವಂಥ, ಟ್ರಾನ್ಸ್ಲೇಟ್ ಆಗಿರುವಂಥ ಮತ್ತೊಬ್ಬ ಕಾದಂಬರಿಕಾರ ಭಾರತದಲ್ಲಿಲ್ಲ. ಕರ್ನಾಟಕದಲ್ಲಿ ಎಷ್ಟು ಜನ ಅಭಿಮಾನಿಗಳು ಭೈರಪ್ಪನವರಿಗಿದ್ದಾರೋ ಬಹುಶಃ ಅದಕ್ಕಿಂತ ಹೆಚ್ಚು ಅಭಿಮಾನಿಗಳು ಮಹಾರಾಷ್ಟ್ರದಲ್ಲಿ ಮರಾಠಿ ಓದುಗರಲ್ಲಿದ್ದಾರೆ. ಬೆಂಗಾಲಿಯಲ್ಲಿ, ಒಡಿಯಾದಲ್ಲಿ, ಹಿಂದಿಯಲ್ಲಿ, ಇಂಗ್ಲಿಷ್ನಲ್ಲಿ, ರಷ್ಯನ್, ಫ್ರೆಂಚ್ಗಳಲ್ಲಿ ಭೈರಪ್ಪನವರ ಕಾದಂಬರಿಗಳು ಟ್ರಾನ್ಸ್ಲೇಟ್ ಆಗಿವೆ. ಬೇರೆ ಬೇರೆ ಭಾಗದ ಜನರಿಗೆ ಭಾರತದ ಸಂಸ್ಕೃತಿ, ಇಲ್ಲಿನ ಜೀವನ ಪದ್ಧತಿ, ಇಲ್ಲಿನ ಕುಟುಂಬ ವ್ಯವಸ್ಥೆ, ಇಲ್ಲಿನ ಜೀವನ, ಇದೆಲ್ಲದರ ಒಂದು ಅನುಭವವನ್ನು ಅವರ ಅಕ್ಷರಗಳ ಮೂಲಕ ಭೈರಪ್ಪನವರು ಇಡೀ ಪ್ರಪಂಚಕ್ಕೆ ಉಣಪಡಿಸಿದ್ದಾರೆ. ಬಹಳಷ್ಟು ಸತಿ ನಾವು ದೊಡ್ಡ ವ್ಯಕ್ತಿಗಳು ತೀರ್ಕೊಂಡಾಗ ಇದು ತುಂಬಲಾರದ ನಷ್ಟ ಅಂತ ನಾವು ಎಷ್ಟೋ ಸತಿ ಹೇಳ್ತೀವಿ. ಕೆಲವು ಬಾರಿ ಹಾಗೆ ಹೇಳಿರ್ತೀವಿ. ಆದರೆ ಭೈರಪ್ಪನವರ ಸಾವು ನಿಜವಾದ ಅರ್ಥದಲ್ಲಿ ತುಂಬಲಾರದ ನಷ್ಟ ಕನ್ನಡದ, ಕರ್ನಾಟಕದ ಮತ್ತು ಭಾರತದ ಸಾರಸ್ವತ ಲೋಕಕ್ಕೆ. ಮತ್ತೊಬ್ಬ ಭೈರಪ್ಪ ಹುಟ್ಟು ಬರಬೇಕು ಅನ್ನೋದಕ್ಕೆ ಅದೊಂದು ಪವಾಡವೇ. ಅಂಥ ಭೈರಪ್ಪನವರು ಇವತ್ತು ನಮ್ಮನ್ನೆಲ್ಲರನ್ನ ಅಗಲಿದ್ದಾರೆ. ಕಳೆದ ಹಲವಾರು ತಿಂಗಳುಗಳಿಂದ ಸ್ವಂತ ಮಗನಂತೆ ನಿಂತು ವಿಶ್ವೇಶ್ವರ ಭಟ್ರು ಭೈರಪ್ಪನವರನ್ನ ನೋಡ್ಕೊಂಡಿದ್ದಾರೆ. ರಾಷ್ಟ್ರೋತ್ಥಾನದ ಈ ಆಸ್ಪತ್ರೆಯಲ್ಲಿ ಭೈರಪ್ಪನವರನ್ನ ಕಳೆದ 1 ವರ್ಷದಿಂದ ಯಾವುದೇ ಸಮಸ್ಯೆ ಬಂದರೂ ಕೂಡ ಅವರಿಗೆ ಯಾವುದರಲ್ಲೂ ಕಡಿಮೆ ಆಗದಲ್ಲಿರೋ ರೀತಿ ಇಲ್ಲಿನ ಡಾಕ್ಟರ್ಗಳು, ರಾಷ್ಟ್ರೋತ್ಥಾನ ಆಸ್ಪತ್ರೆಯ ಎಲ್ಲ ವಾಲಂಟಿಯರ್ಸು ಅವರಿಗೆ ಎಲ್ಲ ರೀತಿಯ ಉಪಚಾರವನ್ನು ಕೊಟ್ಟಿದ್ದಾರೆ. 95 ವರ್ಷಗಳ ಪೂರ್ಣ ಜೀವನವನ್ನ ಭೈರಪ್ಪನವರು ನಡೆಸಿ 100 ಕಾಲ ನಮ್ಮೆಲ್ರಿಗೂ ಮತ್ತಷ್ಟು ಅವರ ಅಕ್ಷರದ ಮೂಲಕ ಪ್ರೇರಣೆ ಕೊಡುವಂಥ, ಅಜರಾಮರರಾಗಿ ನಮ್ಮೆಲ್ಲರ ಮಧ್ಯೆ ಇರುವಂಥ ಕೆಲಸವನ್ನು ಅವರು ಮಾಡಿದ್ದಾರೆ. ಮಾನ್ಯ ಪ್ರಧಾನಮಂತ್ರಿಗಳು ಕೂಡ ಇವತ್ತು ಭೈರಪ್ಪನವರ ಸಾವಿನ ವಿಚಾರ ಗೊತ್ತಾದ ಕೆಲವೇ ನಿಮಿಷಗಳಲ್ಲಿ ಮಾನ್ಯ ಪ್ರಧಾನಮಂತ್ರಿಗಳು ಅವರ ಶೋಕವನ್ನು ವ್ಯಕ್ತಪಡಿಸಿದ್ದಾರೆ. ರಾಜ್ಯ ಸರ್ಕಾರವು ಕೂಡ ಸಕಲ ಸರ್ಕಾರಿ ಗೌರವಗಳ ಜೊತೆಗೆ ಭೈರಪ್ಪನವರಿಗೆ ಅಂತಿಮ ಸಂಸ್ಕಾರದಲ್ಲಿ ಬೀಳ್ಕೊಡುಗೆ ಕೊಡೋದ್ರಲ್ಲಿ ರಾಜ್ಯ ಸರ್ಕಾರವು ಮುಂದೆ ಬರಬೇಕು ಅನ್ನುವಂಥ ಆಗ್ರಹವನ್ನು ನಾನು ಮುಖ್ಯಮಂತ್ರಿಗಳಿಗೆ ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೇನೆ. ಅದ್ರ ಜೊತೆಗೆ ಆಗ್ಲೇ ಮಾನ್ಯ ಮುಖ್ಯಮಂತ್ರಿಗಳು ಅನೌನ್ಸ್ ಮಾಡಿದ್ದಾರೆ ಅಂತ ಕೂಡ ಬಂತು. ಬಹಳ ಸಂತೋಷದ ಸಂಗತಿ ಅದು. ಯಾಕೆಂದ್ರೆ ಭೈರಪ್ಪನವರು ಕರ್ನಾಟಕದ ಆಸ್ತಿ,
ಈ ಕನ್ನಡದ ಸಾರಸ್ವತ ಲೋಕದ ಆಸ್ತಿ. ಅವರನ್ನ ಆ ಗೌರವದೊಂದಿಗೆ ನಾವು ಕಳಿಸ್ಕೊಡ್ಬೇಕು. ಜೊತೆಗೆ ರಾಜ್ಯ ಸರ್ಕಾರ ಭೈರಪ್ಪನವರ ಹೆಸರಿನಲ್ಲಿ ನಮ್ಮ ಬೆಂಗಳೂರಿನ ವಿಶ್ವವಿದ್ಯಾಲಯದಲ್ಲಿ ಅಥವಾ ಮೈಸೂರಿನ ವಿಶ್ವವಿದ್ಯಾಲಯದಲ್ಲಿ ಒಂದು ಸ್ಪೆಷಲ್ ಚೇರ್ ಅನ್ನು ಸ್ಥಾಪನೆ ಮಾಡಬೇಕು. ಕನ್ನಡದಲ್ಲಿ ಯುವ ಕಾದಂಬರಿಕಾರರಿಗೆ, ಬರಹಗಾರರಿಗೆ ಪ್ರೋತ್ಸಾಹ ಮಾಡುವಂಥ ದೃಷ್ಟಿಯಲ್ಲಿ ಭೈರಪ್ಪನವರ ಹೆಸರಿನಲ್ಲಿ ಒಂದು ಚೇರು ಮತ್ತೆ ಒಂದು ಸ್ಕಾಲರ್ಶಿಪ್ ಅನ್ನ ರಾಜ್ಯ ಸರ್ಕಾರ ಸ್ಥಾಪನೆ ಮಾಡಬೇಕು ಅನ್ನುವಂಥ ಒಂದು ಮನವಿಯನ್ನು ಕೂಡ ಮಾಡ್ತಾ ಇದ್ದೀನಿ. ಭೈರಪ್ಪನವರು ಅತ್ಯಂತ ಬಡತನದ ಕುಟುಂಬದಲ್ಲಿ ಹುಟ್ಟಿದ್ದಂಥವ್ರು. ಅವರೇ ಭಿತ್ತಿಯಲ್ಲಿ ಬರ್ಕೊಂಡಿದ್ದಾರೆ. ವಾರಾನ್ನ ಮಾಡಿ ಇವತ್ತೊಬ್ಬರ ಮನೆಯಲ್ಲಿ ಮತ್ತೊಬ್ಬರ ಮನೆಯಲ್ಲಿ ಊಟ ಮಾಡಿ ಅವರು ವಿದ್ಯಾಭ್ಯಾಸವನ್ನು ಪಡ್ಕೊಂಡಿದ್ರು. ಬಡತನದಲ್ಲಿ ಹುಟ್ಟುವಂಥ, ಹಿಂದುಳಿದ ಕುಟುಂಬಗಳಲ್ಲಿ ಹುಟ್ಟುವಂಥ ಮಕ್ಕಳಿಗೆ ಭೈರಪ್ಪನವ್ರಿಗಿಂತ ಬಹಳ ದೊಡ್ಡ ಪ್ರೇರಣೆ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಪ್ರತಿಭಾನ್ವಿತ ಬಡ ವಿದ್ಯಾರ್ಥಿಗಳಿಗೆ ಭೈರಪ್ಪನವರ ಹೆಸರಿನಲ್ಲಿ ಬರವಣಿಗೆಯ ಕ್ಷೇತ್ರದಲ್ಲಿ, ಕಾದಂಬರಿಯ ಕ್ಷೇತ್ರದಲ್ಲಿ, ಕನ್ನಡದಲ್ಲಿ ಕೃತಿಗಳನ್ನ, ಸಾಹಿತ್ಯ ಕೃಷಿಯನ್ನು ಮಾಡುವಂಥ ಮಕ್ಕಳಿಗೆ ರಾಜ್ಯ ಸರ್ಕಾರ ಇವ್ರ ಹೆಸರಿನಲ್ಲಿ ಯಾವುದಾದ್ರೂ ಒಂದು ದೊಡ್ಡ ಸ್ಕಾಲರ್ಶಿಪ್ ಅನ್ನ, ಚೇರನ್ನು ಸ್ಥಾಪನೆ ಮಾಡಬೇಕು ಅನ್ನುವಂಥ ಮನವಿಯನ್ನು ಕೂಡ ಮುಖ್ಯಮಂತ್ರಿಗಳಿಗೆ ಮಾಡ್ತಾ ಇದ್ದೇನೆ. ಮತ್ತೊಮ್ಮೆ ಸಮಸ್ತ ಕರ್ನಾಟಕದ ಜನರ ಪರವಾಗಿ, ನಾಡಿನ ಜನರ ಪರವಾಗಿ, ದೇಶದ ಜನರ ಪರವಾಗಿ ಭಗವಂತನಲ್ಲಿ ಭೈರಪ್ಪನವರಿಗೆ ಸದ್ಗತಿ ಸಿಗಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ನಾಳೆ ಬೆಳಗ್ಗೆ 8 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆಯವರೆಗೆ ಬೆಂಗಳೂರಿನ ರವೀಂದ್ರ ಕಲಾ ಕ್ಷೇತ್ರದಲ್ಲಿ ಭೈರಪ್ಪನವರ ಪಾರ್ಥಿವವನ್ನು ಇಡಲಾಗತ್ತೆ. ಸಾರ್ವಜನಿಕರ, ಅವರ ಅಭಿಮಾನಿಗಳ ಅಂತಿಮ ದರ್ಶನಕ್ಕೋಸ್ಕರ ನಾನು ವಿಶೇಷವಾಗಿ ಕನ್ನಡದ ತಂದೆ ತಾಯಿಗಳೆಲ್ಲರಲ್ಲೂ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ನಾಳೆ ನಿಮ್ಮ ಮಕ್ಕಳನ್ನ ಆದರೆ ದಯವಿಟ್ಟು ಭೈರಪ್ಪನವರ ಅಂತಿಮ ದರ್ಶನವನ್ನು ಪಡ್ಕೊಳ್ಳಿಕ್ಕೆ ಕರ್ಕೊಂಡು ಬನ್ನಿ. ಭೈರಪ್ಪನವರ ಬಗ್ಗೆ ನಿಮ್ಮ ಮಕ್ಕಳಿಗೆ ತಿಳಿಸಿ ಹೇಳಿ. ಮನೆಯಲ್ಲಿ ನೀವು ಭೈರಪ್ಪನವರ ಕಾದಂಬರಿಗಳನ್ನು ಇಟ್ಟು ಮಕ್ಕಳಿಗೆ ಅವರ ಸಾಹಿತ್ಯದ, ಅವರ ಕಾದಂಬರಿಗಳ ಪರಿಚಯ ಮಾಡಿಕೊಡಿ. ನಾವು ಕನ್ನಡಿಗರಾಗಿ ಹುಟ್ಟಿ ಭೈರಪ್ಪನವರನ್ನು ಓದಲಿಲ್ಲ ಅಂತಂದ್ರೆ ನಮ್ಮ ಜೀವನ ವ್ಯರ್ಥ. ಅಂಥ ದಿಗ್ಗಜ ಪ್ರತಿಭೆ ಇದ್ದಂತಹ ಭೈರಪ್ಪನವರನ್ನ ಆ ಪರಿಚಯವನ್ನು ಮಕ್ಕಳಿಗೆ ಮಾಡಿಕೊಡಿ ಅಂತ ಹೇಳಿ ತಂದೆ ತಾಯಿಗಳಿಗೆ ಈ ಸಂದರ್ಭದಲ್ಲಿ ನಾನು ಮನವಿ ಮಾಡ್ತಾ ಇದ್ದೀನಿ. ನಮಸ್ಕಾರ.